ಇರುಮುಡಿ ಹೊತ್ತು 18 ಮೆಟ್ಟಿಲು ಹತ್ತಿ ಅಯ್ಯಪ್ಪನ ದರ್ಶನ. ಎಂತಹ ಧನ್ಯತಾ ಭಾವ. ಗರ್ಭಗುಡಿಯ ಲೈವ್ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಒಳಗಡೆ ತಿರುವಾಭರಣ ಅಲಂಕಾರ ಮಾಡ್ತಾ ಇದ್ದಾರೆ. ತಿರುವಾಭರಣ ಅಲಂಕಾರ ಗಂಟೆ ಆಯ್ತು. ಮಕರ ಜ್ಯೋತಿಯ ಸಮಯ ಈಗ. ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ಮಕರ ಜ್ಯೋತಿಯ ಕಾಲ ಸನ್ನಿಹಿತವಾಗಿದೆ. ಗರ್ಭಗುಡಿ ಬಾಗಿಲುಗಳು ತೆರೆದಿವೆ. ಅಯ್ಯಪ್ಪನ ದರ್ಶನ. ತಿರುವಾಭರಣ ಭೂಷಿತ ಅಯ್ಯಪ್ಪನ ದರ್ಶನ ಆಗ್ತಾ ಇದೆ. ಶಂಖನಾದ ಘಂಟಾನಾದದೊಂದಿಗೆ ಅಯ್ಯಪ್ಪನ ದರ್ಶನ. ಸರ್ವಾಲಂಕಾರ ಭೂಷಿತನಾದ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಇತರ ಗಣ್ಯರು. ಜ್ಯೋತಿ ಬೆಳಗಿದ ಕ್ಷಣ ಜ್ಯೋತಿಯ ಸ್ವರೂಪದಲ್ಲಿ ಅಯ್ಯಪ್ಪನ ದರ್ಶನ. ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕಾಣಿಸಿಕೊಂಡ ಮಕರ ಜ್ಯೋತಿ. 3 ಬಾರಿ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪನ ದರ್ಶನ. ಈ ಕ್ಷಣವನ್ನ ಕಣ್ತುಂಬ ತುಂಬಿಕೊಳ್ಳಬೇಕು ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾದಿದ್ದ ಕ್ಷಣ ಬಂದಾಗಿದೆ. ಜ್ಯೋತಿಯ ದರ್ಶನ ಆಗಿದೆ. ಮಕರ ಜ್ಯೋತಿಯ ದರ್ಶನ.
ಜ್ಯೋತಿಯ ದರ್ಶನವಾಗ್ತಾ ಇದ್ದ ಹಾಗೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ಘೋಷಣೆ. ಭಾವ ಪರವಶತೆಯಲ್ಲಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದ ಅಯ್ಯಪ್ಪ ಸ್ವಾಮಿ ಭಕ್ತರು ಬೆಟ್ಟದ ಮೇಲೆ ಕಾಣಿಸಿಕೊಂಡ ಜ್ಯೋತಿಯಲ್ಲಿ ಅಯ್ಯಪ್ಪನ ಸ್ವರೂಪವನ್ನು ಕಣ್ತುಂಬಿಕೊಂಡ ಅಯ್ಯಪ್ಪನ ಭಕ್ತಾದಿಗಳು ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗುತ್ತಾ ಇದ್ದ ಹಾಗೆ ಘಂಟಾನಾದದ ನಂತರ ಮಕರ ಜ್ಯೋತಿಯ ದರ್ಶನ. ಮಕರ ಸಂಕ್ರಾಂತಿಯಂದು ಈ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಶಬರಿಮಲೆಯಲ್ಲಿದ್ದ. ನಿಂತ ಜಾಗದಿಂದ ಕದಲಿಲ್ಲ, ಗಂಟೆಗಳಿಂದ ಕಾದು ಆ ಕ್ಷಣ ಈಗ ಕಣ್ತುಂಬಿಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಕರ ಜ್ಯೋತಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮಕರ ಜ್ಯೋತಿಯನ್ನ ನೋಡ್ತಾ ಇದ್ದ ಹಾಗೆ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷ. ಭಕ್ತಿ ಪರವಶತೆಯಲ್ಲಿ ಮಿಂದೆದ್ದ ಭಕ್ತಾದಿಗಳು, ಭಕ್ತರಲ್ಲಿ ಹರ್ಷೋದ್ಗಾರ. ಮುಗಿಲು ಮುಟ್ಟಿದ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷ. ಬಾಲಚಂದ್ರ ಅವರೇ, ಈ ಕ್ಷಣದಲ್ಲಿ ಅಯ್ಯಪ್ಪನ ಭಕ್ತಾದಿಯಾಗಿ ಏನನ್ನಿಸ್ತಾ ಇದೆ? ಇಲ್ಲಿ ಕೂತಲ್ಲೇ ನನಗೆ ಏನು ಹೇಳಬೇಕು ಅಥವಾ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ನಾವು ಇದು ನಿಜ ಜೀವನದಲ್ಲಿ ಅನುಭವ ಪಟ್ಟಿದ್ದೀವಿ. ನಾನು ಒಂದು 6 ಸರಿ ಜ್ಯೋತಿ ನೋಡಿದ್ದೀವಿ. 36 ವರ್ಷದಿಂದ ಯಾತ್ರೆ ಮಾಡ್ತಾ ಇದ್ದೀನಿ. ಒಂದು 50 ಸರಿ ಶಬರಿಮಲೆ ಯಾತ್ರೆ ಆಗಿರ್ಬೋದು. ಆದರೆ ಇಲ್ಲಿ ಕೂತು ನೋಡಿದಾಗ ಆ ಒಂದು ಪುಳುಕನೇ ಬೇರೆ ಅಂತ ಹೇಳ್ತಾರಲ್ಲ, ನಮ್ಮ ಮೈಯೆಲ್ಲ ರೋಮಗಳೆಲ್ಲ ನಟ್ಟಾಗ ಅಂದರೆ ನಿಮಿರಿ ನಿಲ್ತಾ ಇದೆ. ಅರ್ಥಾತ್ ಭಗವಂತ ನಮ್ಮ ಹತ್ರ ಬಂದುಬಿಟ್ಟ, ನಾವೇ ನೋಡ್ತಾ ಇದ್ದೀವಿ. ಈ ಭಾಗ್ಯ ಯಾರಿಗೆ ಸಿಗುತ್ತೆ? ನಮ್ಮಂಥ ಒಂದು ಪುಣ್ಯಾತ್ಮ ಅಂದರೆ ಏನೋ ಒಂದು ನಮ್ಮ ತಂದೆ ತಾಯಿ ಮಾಡಿದೋ ಯಾರೋ ಒಂದು ಭಾಗ್ಯ ಈ ಸುವರ್ಣ ನ್ಯೂಸ್ ಮುಖಾಂತರ ನನಗೆ ತಲುಪಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೋಟಿ ಭಕ್ತಾದಿಗಳು ಮನೆಯಲ್ಲೇ ಕೂತ್ಕೊಂಡು ಇವತ್ತು ಪ್ರತಿಯೊಬ್ಬರು ಮನೇಲೂ ಶಬರಿಮಲೆ ಯಾತ್ರೆ ಯಾರು ಮಾಡ್ತಿರ್ತಾರೋ ಅವರೆಲ್ಲರೂ ಸಹ ಇವತ್ತು ಸಂಕ್ರಾಂತಿ ಹಬ್ಬ ಯಾವ ಥರ ಆಚರಣೆ ಮಾಡ್ತಾರೋ ಅದ್ರ ಜೊತೆಗೆ ಜ್ಯೋತಿ ಹಬ್ಬನೂ ಮಾಡ್ತಾರೆ. ಮನೆ ಮುಂದ್ಗಡೆ ಅಂದರೆ ತುಳಸಿ ಇದ್ದರೆ ಅಥವಾ ಹೊಸ್ತಲಿಗೆ ಬಾಗಿಲಿಗೆ ದೀಪ ಹಚ್ಚಿಬಿಟ್ಟು ಭಗವಂತ ನೀನು ನಮ್ಮನೆ ಒಳಗಡೆ ಬಾಪ ಅಂತ ಕರೆಯೋ ಒಂದು ಸನ್ನಿವೇಶ ಇದು. ಸೊ ಹಾಗಾಗಿ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಎಷ್ಟು ಭಾವುಕನಾದ್ರೆ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು. ಯಾಕಂದರೆ ನಾವು ನಿಜ ಜೀವನದಲ್ಲಿ ನೋಡಿದ್ವಿ, ಅಲ್ಲಿ ಇಲ್ಲಿಕ್ಕಿಂತ ವೈಬ್ರೇಷನ್ ಜಾಸ್ತಿ ಇರುತ್ತೆ. ನಾವು ಅಲ್ಲಿ ನಿಂತು ನೋಡ್ಬೇಕು. ಯಾಕಂದರೆ ನಾವು 3 ರಿಂದ 4 ಆ ಘೋಷಣೆಗಳನ್ನೇ ನಾವು ಕೇಳಿಸ್ಕೊಳ್ತಾ ಇದ್ರೆ ಗೊತ್ತಾಗತ್ತೆ ಅಲ್ಲಿ ಯಾವ ರೀತಿ ಒಂದು ರೋಮಾಂಚನಗೊಳ್ಳುವ ಕ್ಷಣ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.